ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್. ನಾನು ಇವತ್ತಿನ ನನ್ನ ವ್ಲಾಗ್ನಲ್ಲಿ ನಿಮಗೆ ಒಂದು ಯೂಸ್ಫುಲ್ ಆಗಿರೋ ಟಿಪ್ಸ್ನ ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ನಿಮಗೆ ನನ್ನ ಬೇಬಿಗೆ ನಾನು ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತ ಹೇಳಿದ್ನಲ್ವ, ಆ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ನನ್ನ ಬೇಬಿಗೆ ನಾನು ಯಾವ ಮಸಾಜ್ ಆಯಿಲ್ ಯೂಸ್ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಅಂತ ನಾನು ಆ ವ್ಲಾಗಲ್ಲಿ ಹೇಳಿದ್ದೆ. ಸ್ವಲ್ಪ ಡಿಲೇ ಆಯಿತು ಶೇರ್ ಮಾಡ್ಕೊಳ್ಳೋದಕ್ಕೆ. ಮಸಾಜ್ ಆಯಿಲ್ನ ನಾನು ಯಾವ ಥರ ಪ್ರಿಪೇರ್ ಮಾಡ್ಕೋತೀನಿ ಆ್ಯಂಡ್ ಅದ್ರ ಬೆನಿಫಿಟ್ಸ್ ಏನಿದೆ ಅನ್ನೋದನ್ನು ನಾನು ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹೋಪ್ಫುಲಿ ಇದು ನಿಮಗೆ ತುಂಬ ಯೂಸ್ಫುಲ್ ಆಗಿರುತ್ತೆ. ನೀವು ಬೇಕಾದರೆ ನಿಮ್ಮ ಮಕ್ಕಳಿಗೆ ಅದನ್ನೇ ಟ್ರೈ ಕೂಡ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ಯಾವಾಗಲೂ ಅಂದರೆ ರೆಗ್ಯುಲರಾಗಿ ಅದೇ ಆಯಿಲ್ನ ಬಳಸಲ್ಲ. ಅಂದರೆ ವೀಕ್ಲಿ ಟ್ವೈಸ್ ಆರ್ ಥ್ರೈಸ್ ನಾನು ಆಯಿಲ್ನ ಯೂಸ್ ಮಾಡ್ತೀನಿ ನನ್ನ ಮಗನಿಗೆ. ಬಟ್ ರೆಗ್ಯುಲರಾಗಿ ಕೋಕೋನಟ್ ಆಯಿಲಿಂದನೇ ಮಸಾಜ್ ಮಾಡೋದು. ಆ್ಯಕ್ಚುಲಿ ಮಕ್ಕಳಿಗೆ ನಾವು ಮಸಾಜ್ ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡೈಲಿ ಮಕ್ಕಳಿಗೆ ಮಸಾಜ್ ಕೊಡೋದ್ರಿಂದ ಮಕ್ಕಳಿಗೆ ಇವಾಗ ಆಟ ಆಡಿ ಸುಸ್ತಾಗಿರುತ್ತೆ ಅಲ್ವಾ, ಸುಸ್ತು ಹೋಗುತ್ತೆ. ಆಮೇಲೆ ಅವ್ರ ಸ್ಕಿನ್ಗೆ ಡೀಪ್ ನರಿಶ್ಮೆಂಟು, ಮಾಯ್ಶ್ಚರೈಸೇಷನು ಎರಡೂ ಸಿಗುತ್ತೆ. ಇವಾಗ ನಾವು ಅಡಿಷ್ನಲ್ಲಾಗಿ ಯಾವುದೋ ಮಾಯ್ಶ್ಚರೈಸರ್ ಮಕ್ಕಳಿಗೆ ಯೂಸ್ ಮಾಡೋದಕ್ಕಿಂತ ಮುಂಚೆ ನಾವು ಒಂದು ಒಳ್ಳೆ ಆಯಿಲಿಂದ ಮಕ್ಕಳಿಗೆ ಮಸಾಜ್ ಮಾಡೋದ್ರಿಂದ ಆ ಮಾಯ್ಶ್ಚರೈಸರ್ ಹಚ್ಚೋದ್ರಿಂದ ಏನು ಬೆನಿಫಿಟ್ಸ್ ಸಿಗುತ್ತೋ ಅದು ಕೂಡ ಮಕ್ಕಳಿಗೆ ಮುಂಚಿತವಾಗಿ ಸಿಕ್ಬಿಡತ್ತೆ ಅಲ್ವಾ. ಕೋಕೋನಟ್ ಆಯಿಲಿಂದ ಮಸಾಜ್ ಮಾಡಿದ್ರೆ ತುಂಬ ಒಳ್ಳೆಯದು. ಹಾಗೆ ಮಕ್ಕಳಿಗೆ ಆಲ್ಮಂಡ್ ಆಯಿಲು, ಆಲಿವ್ ಆಯಿಲು ಆ್ಯಂಡ್ ಟರ್ಮರಿಕ್ಕು, ಮಸ್ಟರ್ಡ್ ಆಯಿಲು ಇವೆಲ್ಲನೂ ಆಯಿಲು ತುಂಬ ಒಳ್ಳೆಯದು ಮಕ್ಕಳಿಗೆ ಮಸಾಜ್ ಮಾಡೋದು. ಇವೆಲ್ಲ ಆಯಿಲ್ನ ಯೂಸ್ ಮಾಡಿಕೊಂಡು ಮಕ್ಕಳಿಗೆ ಮಸಾಜ್ ಮಾಡೋದ್ರಿಂದ ಬಾಡಿ ಸೂದ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೊದಲಿಗೆ ನಾನು ಇಲ್ಲಿ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಕೋಕೋನಟ್ ಆಯಿಲು, ಆಲ್ಮಂಡ್ ಆಯಿಲು ಮತ್ತು ಆಲಿವ್ ಆಯಿಲು, ಕಸ್ತೂರಿ ಹಳದಿ, ಕ್ಯಾಸ್ಟರ್ ಆಯಿಲು ಮತ್ತು ಮಸ್ಟರ್ಡ್ ಆಯಿಲ್ನ ತೊಗೊಂಡಿದ್ದೀನಿ. ಬೇಬಿ ಸ್ಕಿನ್ನ ಡ್ರೈ ಆಗದೆ ಇರೋ ಥರ ನೋಡ್ಕೊಳ್ಳೋದಕ್ಕೆ ಆಲ್ಮಂಡ್ ಆಯಿಲ್ನ 1 ಸ್ಪೂನ್ ಆಗೋಷ್ಟು ತೊಗೋತಾ ಇದ್ದೀನಿ. ಆಲಿವ್ ಆಯಿಲ್ ಮಸಾಜಿಂದ ಬೇಬಿ ಬೋನ್ಸ್ ಆ್ಯಂಡ್ ಮಸಲ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ. ಆಲಿವ್ ಆಯಿಲ್ನ ಕೂಡ 1 ಸ್ಪೂನ್ ತೊಗೋತಾ ಇದ್ದೀನಿ. ಕೋಕೋನಟ್ ಆಯಿಲ್ನ 3ರಿಂದ 4 ಸ್ಪೂನ್ ತೊಗೋತಾ ಇದ್ದೀನಿ. ಇದು ಸ್ವಲ್ಪ ಜಾಸ್ತಿನೇ ಇದ್ದರೆ ಒಳ್ಳೆಯದು. ನೋ ಪ್ರಾಬ್ಲಮ್, ನಿಮ್ಗೆ ಬೇಕಾಗಿರೋ ಕ್ವಾಂಟಿಟಿಲಿ ನೀವು ಕೋಕೋನಟ್ ಆಯಿಲ್ನ ಯೂಸ್ ಮಾಡ್ಕೋಬೋದು. ಮತ್ತು ನಾನು 1 ಪಿಂಚ್ ಆಗುವಷ್ಟು ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ. ಇಲ್ಲಿ ಅರಿಶಿನದ ಬಗ್ಗೆ ಅಂತೂ ನಿಮಗೆ ಗೊತ್ತೇ ಇದೆ, ಇದು ತುಂಬ ಅಂದರೆ ತುಂಬ ಒಳ್ಳೆಯದು ಮಕ್ಕಳ ಚರ್ಮಕ್ಕೆ. ಆ್ಯಂಡ್ ಮಸ್ಟರ್ಡ್ ಆಯಿಲು ಮತ್ತು ಕ್ಯಾಸ್ಟರ್ ಆಯಿಲು, ನಾನು ಇಲ್ಲಿ ಮೊದಲಿಗೆ ಕ್ಯಾಸ್ಟರ್ ಆಯಿಲ್ನ ಒಂದು 1/2 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೋತಾ ಇದ್ದೀನಿ. ಇದನ್ನು ನಾನು ಸ್ವಲ್ಪನೇ ತೊಗೋತಾ ಇದ್ದೀನಿ, ಯಾಕಂದರೆ ಸ್ವಲ್ಪ ಜಿಡ್ಡು ಜಾಸ್ತಿ ಆಗಿರೋದ್ರಿಂದ ಕಮ್ಮಿ ಕ್ವಾಂಟಿಟಿಲಿ ತೊಗೋತಾ ಇದ್ದೀನಿ. ಆ್ಯಂಡ್ ನಾನು ಮಸ್ಟರ್ಡ್ ಆಯಿಲ್ನ 1 ಫುಲ್ ಟೇಬಲ್ ಸ್ಪೂನ್ ಆಗೋಷ್ಟು ತೊಗೋತಾ ಇದ್ದೀನಿ. ಆ್ಯಂಡ್ ಇದನ್ನೆಲ್ಲನೂ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನ ನಾನು 1 to 2 ಮಿನಿಟ್ಸ್ ಹೀಟ್ ಮಾಡಿಕೊಂಡು ಅದಾದಮೇಲೆ ನನ್ನ ಮಗನಿಗೆ ನೀಟಾಗಿ ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಮಾಡ್ತೀನಿ. ಅದಾದಮೇಲೆ ಅವನ್ನ ಒಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಬಿಡ್ತೀನಿ. ಅದರಿಂದ ಆಮೇಲೆ ಅದು ಪೂರ್ತಿ ಅಬ್ಸಾರ್ಬ್ ಆದಮೇಲೆ ನಾನು ನನ್ನ ಮಗನಿಗೆ ಸ್ನಾನ ಮಾಡಿಸ್ತೀನಿ. ಇದು ಮಕ್ಕಳ ಸ್ಕಿನ್ಗೆ ತುಂಬಾ ಬೆನಿಫಿಷಿಯಲ್ ಆಗಿರುತ್ತೆ. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ.